बेळगाव जिल्हा तसेच शहरात सध्या पिण्याच्या पाण्याची कोणतीही टंचाई नाही, अशी माहिती जिल्हाधिकारी मोहम्मद रोशन यांनी दिली. ते बेळगाव येथे पत्रकारांशी बोलत होते. पिण्याच्या पाण्याची समस्या उद्भवल्यास सर्व पूर्वतयारी करण्यात आली आहे. जिल्हा परिषदेमार्फत पाण्याचे टँकर तयार ठेवण्यात आले आहेत. तसेच खासगी बोरवेलमधून पाणी पुरवठा केला जाईल असे त्यांनी सांगितले. ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಅವರ ಸಮಕ್ಷಮದಲ್ಲಿ ಬಿಸಿ ಗಾಳಿ ನಮ್ಮ ಹೀಟ್ ವೇವ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಸುದೀರ್ಘವಾಗಿ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿನೂ ಹೀಟ್ ವೇವ್ ಥರ ಸಿಂಪ್ಟಮ್ಸ್ ಕಂಡು ಬರ್ತಾ ಇದ್ದಾವೆ. ಈ ಹೀಟ್ ವೇವ್ ಮುಂದಿನ ಎರಡೂವರೆ ವಾರ ತನಕ ಇರೋ ಸಾಧ್ಯತೆಗಳು ಇದಾವಂತ ಹೇಳಿ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಒಂದು ಅಡ್ವೈಸರಿಯನ್ನು ಇಶ್ಯೂ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಜಿಲ್ಲೆಯ ಎಲ್ಲ ಜನತೆಗೆ ಒಂದು ಸಭೆ ಮಾಡಿ ಒಂದು ಅಡ್ವೈಸರಿನ ಇಶ್ಯೂ ಮಾಡಿದ್ದೀವಿ. ಈ ಬಿಸಿಗಾಳಿ ಸಂದರ್ಭದಲ್ಲಿ ಮಿಡ್ ಆಫ್ಟರ್ನೂನ್ ಟೈಮಲ್ಲಿ ಅಂದರೆ ಮಧ್ಯಾಹ್ನ 12 o'clock 1 to 2 o'clock ಈ ಟೈಮಲ್ಲಿ ಯಾವಾಗ ಸೂರ್ಯ ನಮ್ಮ ತಲೆ ಮೇಲೆ ಇರುತ್ತೆ ಆವಾಗ ಹೊರಗಡೆ ಬರದಂತೆ ಸ್ವಲ್ಪ ಆದ್ಯತೆ ವಹಿಸಬೇಕಾಗುತ್ತೆ. ಹಾಗೂ ಹೈಡ್ರೇಷನ್ ಮಾಡ್ತಾ ಇರಬೇಕು. ಏನಾದರೂ ಡಿಹೈಡ್ರೇಷನ್ ಸಿಂಪ್ಟಮ್ಸ್ ತಮಗೆ ಅನಿಸ್ತಾ ಇದೆ ಅಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ತಾವು ಕುಡಿಬೋದು. ಬೇಸಿಕಲಿ ನೀರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿ ಅದನ್ನು ಕುಡಿಬೇಕಾಗುತ್ತೆ. ನಾವು ಎಲ್ಲ ಕಡೆಯೂ ವಾಟರ್ ಪಾಯಿಂಟ್ಸ್ ಮತ್ತು ಟ್ರಾಫಿಕ್ಸ್ ಜಂಕ್ಷನ್ಸಲ್ಲಿ ಶೇಡ್ ಮಾಡಲಿಕ್ಕೆ ಕಾರ್ಪೊರೇಷನ್ ಕಮಿಷನರ್ಗೆ ಈಗಾಗಲೇ ನಾವು ಹೇಳಿದ್ದೀವಿ. ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿರುವಂಥ ಕಮಿಷನರ್ ಹಾಗೂ ಚೀಫ್ ಆಫೀಸರ್ಗಳಿಗೂ ನಾವು ನಿರ್ದೇಶನವನ್ನು ನಮ್ಮ ಸಭೆ ಮಾಡಿ ಅದರ ಮುಖಾಂತರ ನಾವು ಅವರಿಗೆ ನೀಡಿದ್ದೀವಿ. ಇದಲ್ಲದೆ ಕುಡಿಯೋ ನೀರಿನ ಸಂಬಂಧಪಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಮುಖ್ಯವಾದಂಥ 3 ನದಿಗಳು ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿ. ಇದರಲ್ಲಿ ಎಷ್ಟು ನೀರಿದೆ, ಎಷ್ಟು ತಿಂಗಳಿಗೆ ಆ ನೀರು ಸಾಕಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ಹಿಪ್ಪರಿಗೆದಲ್ಲಿ 6 TMC ಪೈಕಿ ಈಗ 2 TMC ನೀರು ಉಳಿದಿದೆ. ಇದನ್ನು ನಾವು ನೀಟ್ಲಿ ರೇಷನ್ ಮಾಡಿಕೊಂಡು ಕುಡಿಲಿಕ್ಕೆ ನಾವು ಆದ್ಯತೆ ಕೊಟ್ಟು ನಾವು ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಹಾಗೂ ಮಹಾರಾಷ್ಟ್ರ ರಾಜ್ಯದಿಂದ 2 TMC ನೀರನ್ನು ನಾವು ಅಲ್ಲಿಂದ ಕೇಳಬೇಕಂತ ಹೇಳಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಆ ಮುಖ್ಯಮಂತ್ರಿಗಳ ಮೀಟಿಂಗಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿ ಅವರಿಗೆ ಮೇಡಮ್ ಶಾಲಿನಿ ರಜನೀಶ್ ಅವರಿಗೆ ಅವರು ತಿಳಿಸಿದ್ದಾರೆ. ಸೊ ನಾವೊಂದು ಪತ್ರ ಬರೀತಾ ಇದ್ದೀವಿ. ಮಹಾರಾಷ್ಟ್ರ ಕೊಯ್ನಾ ಜಲಾಶಯದಿಂದ ನಮ್ಮ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಂದು 2 TMC ನೀರು ಕೃಷ್ಣಾ ನದಿ ಜಲಪಾತ್ರದಲ್ಲಿ ಬಿಡಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಇದಲ್ಲದೆ ಘಟಪ್ರಭಾ ನದಿಯಲ್ಲಿ ನಾವು ಆಲ್ರೆಡಿ ನೀರು ಬಿಡೋದನ್ನು ನಾವು ಶುರು ಮಾಡ್ಕೊಂಡಿದ್ದೀವಿ. ಎಡದಂಡೆ ಬಲದಂಡೆನಲ್ಲಿಯೂ ನಾವು ನೀರನ್ನು ಬಿಡಲಿಕ್ಕೆ ಅಲ್ಲಿ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಸೊ ಎಲ್ಲರೂ ಹೇಳಿದರು ಆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಲಿ, ಕ್ಯೂರಿಂಗ್ ಪೀರಿಯಡ್ ಆದ ನಂತರ ನಾವು ನೀರನ್ನು ಬಿಡೋಣ ಅಂತ. ಅದರ ಪ್ರಕಾರ ನಾವು ಒಂದು 10 ದಿವಸ ಟೈಮ್ ಕೊಟ್ಟು ನಾಳೆ ನಾಡಿದ್ದಿಂದ ಆ ನೀರನ್ನು ನಾವು ಬಿಡಲಿಕ್ಕೆ ಶುರು ಮಾಡ್ತೀವಿ. ಅದಲ್ಲದೆ ಮಲಪ್ರಭಾ ನದಿ, ಈ ನದಿ ನೀರು ನಮಗೆ ಮತ್ತೆ ಧಾರವಾಡಿಗೆ ಏತ ನೀರಾವರಿ ಪ್ರಾಜೆಕ್ಟ್ ಇದೆ, ಮತ್ತು ರೋಣ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಸೊ ಇವೆಲ್ಲ ಇದನ್ನು ನಾವು ನೀರನ್ನು ಬಿಡೋದನ್ನು ಶುರು ಮಾಡಿದ್ದೀವಿ. ಎಡದಂಡೆ ಬಲದಂಡೆನಲ್ಲಿ ಒಂದು ಕಡೆ 1500 ಕ್ಯೂಸೆಕ್ಸ್, ಇನ್ನೊಂದು ಕಡೆ 850 ಕ್ಯೂಸೆಕ್ ನೀರನ್ನು ಬಿಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಹಾಗೂ ಬೆಳಗಾವಿ ನಗರದಲ್ಲಿ ಕುಡಿಯಲಿಕ್ಕೆ ನೀರಿನ ಕೊರತೆ ಇಲ್ಲ. ಏನಾದರೂ ಆ ರೀತಿಯ ಸಿಚುವೇಶನ್ ಸೃಷ್ಟಿಯಾಗಿದೆ ಅಂದರೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ CEO ರಾಹುಲ್ ರವರು ಹೇಳಿದರು, ಅವರ ಸ್ವಂತ ವಾಟರ್ ಟ್ಯಾಂಕರನ್ನು ಅವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಮೊದಲನೇ ಆದ್ಯತೆಯಲ್ಲಿ ನಾವು ಖಾಸಗಿ ಬೋರ್ವೆಲ್ನಿಂದ ಆ ಟ್ಯಾಂಕರ್ಗಳನ್ನು ತುಂಬಿಕೊಂಡು ನಾವು ನೀರಿನ ಸರಬರಾಜು ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಇನ್ನೂ ಆ ಸಂದರ್ಭ ಬಂದಿಲ್ಲ, ಆದರೆ ಪೂರ್ವ ಸಿದ್ಧತೆ ಇದೆ. ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಕಾರ್ಪೊರೇಷನ್ ಕಮಿಷನರ್ ಅವ್ರ ಜೊತೆ ಮಾತಾಡಿದ್ದೀನಿ. ಸದ್ಯಕ್ಕೆ ಯಾವುದೇ ಟ್ಯಾಂಕರ್ ಮುಖಾಂತರ ನೀರಿನ ಸರಬರಾಜು ಮಾಡ್ತಾ ಇಲ್ಲ. ಏನು ಟ್ಯಾಪಲ್ಲಿ ಬರ್ತಾ ಇದೆ ಆ ನೀರೇ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ನಮ್ಮ ರಾಕಸ್ಕೊಪ್ಪ ಡ್ಯಾಮಲ್ಲಿ ಏನು ನೀರಿನ ಮಟ್ಟ ಇದೆ ಅದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ 2 ಮಂತ್ಸ್ಗೆ ತಕ್ಕಂಥ ಕುಡಿಲಿಕ್ಕೆ ನೀರು ನಮ್ಮ ಕಡೆ ಇದೆ. ಆದರೆ ಈ ಮುಂದಿನ ಮಾನ್ಸೂನ್ ಏನಿದೆ, ಮುಂದಿನ ಮಳೆಗಾಲದ ಏನು ಪ್ರಿಡಿಕ್ಷನ್ ಇದೆ, ಸ್ವಲ್ಪ ಕಡಿಮೆ ಇರ್ಬೋದು ಅಂತ ಹೇಳಿ ನಮ್ಮ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಪ್ರಿಡಿಕ್ಷನ್ ಇತ್ತು. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಮೀಟಿಂಗಲ್ಲಿನೂ ಹೇಳಿದ್ದಾರೆ. ಅದರಂತೆ ನಾವು ಸ್ವಲ್ಪ ನೀರನ್ನು ಬಳಕೆ ಮಾಡುವಾಗ ನೋಡಿಕೊಂಡು ಬಳಕೆ ಮಾಡಬೇಕಂತ ತಮ್ಮ ಮುಖಾಂತರ ಎಲ್ಲ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಯಾವುದೇ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸದ್ಯಕ್ಕೆ ಇಲ್ಲ.
127 ಗ್ರಾಮ ಪಂಚಾಯಿತಿಗಳಲ್ಲಿ ಲಾಸ್ಟ್ ಟೈಮ್ ಬರ ಇದ್ದಾಗ ಅಲ್ಲಿ ಸಮಸ್ಯೆಗಳು ಬಂತು. ಸೊ ಅದರಿಂದ ನಾವು ಅವರನ್ನು ವಲ್ನರಬಲ್ ಗ್ರಾಮ ಪಂಚಾಯಿತಿ ಅಂತ ಹೇಳಿ ಘೋಷಣೆ ಮಾಡಿದ್ದೀವಿ. ಏನಾದರೂ ಅಲ್ಲಿ ಪ್ರಾಬ್ಲಮ್ ಸೃಷ್ಟಿಯಾದಾಗ ಆ ಸಿಚುವೇಶನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪೂರ್ವ ಸಿದ್ಧತೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಟ್ಯಾಂಕರ್ ಮುಖಾಂತರ ಖಾಸಗಿ ಬೋರ್ವೆಲ್ಲಿಂದ ಫಿಲಪ್ ಮಾಡ್ಕೊಂಡು ಕೊಡ್ತೀವಿ. ಇಲ್ಲ ಆ ಥರ ಆಗಲಿಲ್ಲ, ಹೊಸ ಬೋರ್ವೆಲ್ ಏನಾದರೂ ಕೊರಿಬೇಕಂದ್ರೆ ಅದನ್ನು ನಾವು ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಳ್ತೀವಿ. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಬರ ಘೋಷಣೆ ಆಗಲಿಲ್ಲ. ಎಲ್ಲೆಲ್ಲಿ ತುರ್ತು ಪರಿಸ್ಥಿತಿನಲ್ಲಿ ನಾವು ರಿಯಾಕ್ಷನ್ ಮಾಡಬೇಕು, ಗ್ರಾಮ ಪಂಚಾಯತ್ ಇರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಹಾಗೂ ನಮ್ಮ ಇತರ ಫಂಡ್ಸ್ ಏನಿದ್ದಾವೆ ಅದನ್ನು ಉಪಯೋಗ ಮಾಡಿಕೊಂಡು ನಾವು ಇದನ್ನು ಇತ್ಯರ್ಥಿಸ್ತೇವೆ. ಸದ್ಯಕ್ಕೆ ಕಾರ್ಪೊರೇಷನ್ ಲಿಮಿಟಲ್ಲಿ ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಿನೂ ಟ್ಯಾಂಕರ್ ಮುಖಾಂತರ ಸಪ್ಲೈ ನಾವು ಮಾಡ್ತಾ ಇಲ್ಲ. ಥ್ಯಾಂಕ್ ಯು. जिल्हा प्रशासन, महापालिका आणि नगरपालिकांमार्फत विविध ठिकाणी पिण्याच्या पाण्याची व्यवस्था करण्यात आली असल्याचे त्यांनी सांगितले. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।